ವೆಲ್ಕಮ್ ಬ್ಯಾಕ್. ಚಿಂಚೋಳಿ ತಾಲೂಕಿನಲ್ಲಿ ಜಲಕ್ಷಾಮ ಶುರುವಾಗಿದೆ. ನೀರು ಪೂರೈಸುವಂತೆ ಡಿಸಿ ಕಚೇರಿಯ ಮುಂದೆ ಧರಣಿ ಕೂತಿದ್ದಾರೆ. ಹೊರಕ್ಕೆ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇಸಿಗೆ ಆರಂಭನೂ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಈಗಲೇ ನೀರಿನ ಬಗ್ಗೆ ಇಷ್ಟೊಂದು ಸಮಸ್ಯೆ. ಚಿಂಚೋಳಿ ವಾರ್ಡ್ ನಂಬರ್ 17ರ ನಿವಾಸಿಗಳು ಧರಣಿ ಕೂತಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ. ಕಲಬುರಗಿಯ ಎಸ್ವಿಪಿ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಕೂಡ ಮಾಡಿದ್ದಾರೆ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಂತವ್ರು ಇವನ್ನೆಲ್ಲ ಗಮನಿಸಬೇಕು. ಏನಾದ್ರೂ ಆದ್ರೆ ಸಾಕು ಬಂದು ಮಾತಾಡ್ತಿರ್ತಾರೆ. ಇವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ವಾ? ನಿಮ್ಮ ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮೂಲ ಸೌಕರ್ಯಕ್ಕಾಗಿ ಈಗಲೂ ಬಡದಾಡುವಂತ ಪರಿಸ್ಥಿತಿ. ಒಂದು ಮೂಲ ಸೌಕರ್ಯನೂ ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಯಾವ ಕಾಲದಲ್ಲಿ ನಾವಿದ್ದೀವಿ? ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ಚಿಂಚೋಳಿಯ ಜನ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇವುಗಳನ್ನ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಿ ಗಮನಿಸಬೇಕು. ಸರ್, ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಷ್ಟು ಸಲ ಹೋಗಿ ಮುನ್ಸಿಪಾಲಿಟಿಗೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದ್ವಿ ಸರ್. ಯಾರು ಬಂದ್ ಕೇಳ್ತಾ ಇಲ್ಲ ಸರ್. ಅದ್ರ ಕಡೆಯಿಂದ ಇಲ್ಲಿವರೆಗೆ ಬಂದಿವಿ ಸರ್ ನಾವು. ಈಗ 2 ತಿಂಗಳಾಯ್ತು ಸರ್. ಯಾವಾಗೂ ಇದೇ ಸಮಸ್ಯೆ ಅದ ಸರ್. ಅದು ಇದು ಲಾಸ್ಟ್ ಅನ್ಕೊಂಡು ಇಲ್ಲಿಗೆ ಬಂದಿವಿ ಸರ್. ಅಷ್ಟು ಅಲ್ಲಿ ಕೇಳಿ ಹೋರಾಟ ಮಾಡಿ ಸಾಕಾಗ ಸರ್. ಅದ್ ಕಡೆಯಿಂದ ಇಲ್ಲಿಗೆ ಬಂದಿವಿ ಸರ್ ನಾವೀಗ. ಮುನ್ಸಿಪಾಲಿಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವ್ ಸರ್. ಮುನ್ಸಿಪಾಲಿಟಿದವ್ರು ಮಾತ್ರ ನಿಗದಾಗ ತಗೊಂಬಲ್ಲ ಹೊಂಟಾರ, ಬರ್ಲ ಹೊಂಟಾರ, ನೀರ್ ಕೊಡಲ್ಲ ಹೊಂಟಾರ. ನಾವ್ ಅನ್ನ ನೀರು ಕೇಳತ್ತಿಲ್ಲ ಸರ್. ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವ್. ನೀರ್ ಕೊಡ್ಬೇಕು, ಕಂಪಲ್ಸರಿ ನೀರ್ ಕೊಡ್ಬೇಕಂತ ಕೇಳಿತ್ತು, ಬೇಡ್ಕೊಂಡು. ಇದು 1 ವರ್ಷದ ಗಟ್ಲೆ ಹಿಂಗೆ ನಡೆದ್ರಿ ಸರ್. ನಾವ್ ಕರ್ದಿ 1200 ರೂಪಾಯಿ ಕೊಟ್ಟು ಟ್ಯಾಂಕರ್ ತಂದುಕೊಂಡು ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೇವ್. ನಮಗ್ ಕಷ್ಟ ಬಹಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮಗ್ ವೆಲ್ಕಮ್ ಬ್ಯಾಕ್. ಚಿಂಚೋಳಿ ತಾಲೂಕಿನಲ್ಲಿ ಜಲಕ್ಷಾಮ ಶುರುವಾಗಿದೆ. ನೀರು ಪೂರೈಸುವಂತೆ ಡಿಸಿ ಕಚೇರಿಯ ಮುಂದೆ ಧರಣಿ ಕೂತಿದ್ದಾರೆ. ಹೊರಕ್ಕೆ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇಸಿಗೆ ಆರಂಭನೂ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಈಗಲೇ ನೀರಿನ ಬಗ್ಗೆ ಇಷ್ಟೊಂದು ಸಮಸ್ಯೆ. ಚಿಂಚೋಳಿ ವಾರ್ಡ್ ನಂಬರ್ 17ರ ನಿವಾಸಿಗಳು ಧರಣಿ ಕೂತಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ. ಕಲಬುರಗಿಯ ಎಸ್ವಿಪಿ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಕೂಡ ಮಾಡಿದ್ದಾರೆ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಂತವ್ರು ಇವನ್ನೆಲ್ಲ ಗಮನಿಸಬೇಕು. ಏನಾದ್ರೂ ಆದ್ರೆ ಸಾಕು ಬಂದು ಮಾತಾಡ್ತಿರ್ತಾರೆ. ಇವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ವಾ? ನಿಮ್ಮ ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮೂಲ ಸೌಕರ್ಯಕ್ಕಾಗಿ ಈಗಲೂ ಬಡದಾಡುವಂತ ಪರಿಸ್ಥಿತಿ. ಒಂದು ಮೂಲ ಸೌಕರ್ಯನೂ ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಯಾವ ಕಾಲದಲ್ಲಿ ನಾವಿದ್ದೀವಿ? ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ಚಿಂಚೋಳಿಯ ಜನ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇವುಗಳನ್ನ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಿ ಗಮನಿಸಬೇಕು. ಸರ್, ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಷ್ಟು ಸಲ ಹೋಗಿ ಮುನ್ಸಿಪಾಲಿಟಿಗೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದ್ವಿ ಸರ್. ಯಾರು ಬಂದ್ ಕೇಳ್ತಾ ಇಲ್ಲ ಸರ್. ಅದ್ರ ಕಡೆಯಿಂದ ಇಲ್ಲಿವರೆಗೆ ಬಂದಿವಿ ಸರ್ ನಾವು. ಈಗ 2 ತಿಂಗಳಾಯ್ತು ಸರ್. ಯಾವಾಗೂ ಇದೇ ಸಮಸ್ಯೆ ಅದ ಸರ್. ಅದು ಇದು ಲಾಸ್ಟ್ ಅನ್ಕೊಂಡು ಇಲ್ಲಿಗೆ ಬಂದಿವಿ ಸರ್. ಅಷ್ಟು ಅಲ್ಲಿ ಕೇಳಿ ಹೋರಾಟ ಮಾಡಿ ಸಾಕಾಗ ಸರ್. ಅದ್ ಕಡೆಯಿಂದ ಇಲ್ಲಿಗೆ ಬಂದಿವಿ ಸರ್ ನಾವೀಗ. ಮುನ್ಸಿಪಾಲಿಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವ್ ಸರ್. ಮುನ್ಸಿಪಾಲಿಟಿದವ್ರು ಮಾತ್ರ ನಿಗದಾಗ ತಗೊಂಬಲ್ಲ ಹೊಂಟಾರ, ಬರ್ಲ ಹೊಂಟಾರ, ನೀರ್ ಕೊಡಲ್ಲ ಹೊಂಟಾರ. ನಾವ್ ಅನ್ನ ನೀರು ಕೇಳತ್ತಿಲ್ಲ ಸರ್. ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವ್. ನೀರ್ ಕೊಡ್ಬೇಕು, ಕಂಪಲ್ಸರಿ ನೀರ್ ಕೊಡ್ಬೇಕಂತ ಕೇಳಿತ್ತು, ಬೇಡ್ಕೊಂಡು. ಇದು 1 ವರ್ಷದ ಗಟ್ಲೆ ಹಿಂಗೆ ನಡೆದ್ರಿ ಸರ್. ನಾವ್ ಕರ್ದಿ 1200 ರೂಪಾಯಿ ಕೊಟ್ಟು ಟ್ಯಾಂಕರ್ ತಂದುಕೊಂಡು ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೇವ್. ನಮಗ್ ಕಷ್ಟ ಬಹಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮಗ್ ವೆಲ್ಕಮ್ ಬ್ಯಾಕ್. ಚಿಂಚೋಳಿ ತಾಲೂಕಿನಲ್ಲಿ ಜಲಕ್ಷಾಮ ಶುರುವಾಗಿದೆ. ನೀರು ಪೂರೈಸುವಂತೆ ಡಿಸಿ ಕಚೇರಿಯ ಮುಂದೆ ಧರಣಿ ಕೂತಿದ್ದಾರೆ. ಹೊರಕ್ಕೆ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇಸಿಗೆ ಆರಂಭನೂ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಈಗಲೇ ನೀರಿನ ಬಗ್ಗೆ ಇಷ್ಟೊಂದು ಸಮಸ್ಯೆ. ಚಿಂಚೋಳಿ ವಾರ್ಡ್ ನಂಬರ್ 17ರ ನಿವಾಸಿಗಳು ಧರಣಿ ಕೂತಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ. ಕಲಬುರಗಿಯ ಎಸ್ವಿಪಿ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಕೂಡ ಮಾಡಿದ್ದಾರೆ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಂತವ್ರು ಇವನ್ನೆಲ್ಲ ಗಮನಿಸಬೇಕು. ಏನಾದ್ರೂ ಆದ್ರೆ ಸಾಕು ಬಂದು ಮಾತಾಡ್ತಿರ್ತಾರೆ. ಇವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ವಾ? ನಿಮ್ಮ ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮೂಲ ಸೌಕರ್ಯಕ್ಕಾಗಿ ಈಗಲೂ ಬಡದಾಡುವಂತ ಪರಿಸ್ಥಿತಿ. ಒಂದು ಮೂಲ ಸೌಕರ್ಯನೂ ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಯಾವ ಕಾಲದಲ್ಲಿ ನಾವಿದ್ದೀವಿ? ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ?
ಚಿಂಚೋಳಿಯ ಜನ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇವುಗಳನ್ನ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಿ ಗಮನಿಸಬೇಕು. ಸರ್ ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಷ್ಟು ಸಲ ಹೋಗಿ ಮುನ್ಸಿಪಾಲಿಟಿಗೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದೇವ್ ಸರ್. ಯಾರು ಬಂದ್ ಕೇಳ್ತಾ ಇಲ್ಲ ಸರ್. ಅದ್ರ ಕಡೆಯಿಂದ ಇಲ್ಲಿವರೆಗೆ ಬಂದಿವಿ ಸರ್ ನಾವು. ಈಗ 2 ತಿಂಗಳೇ ಸರ್. ಯಾವಾಗ ಬಿ ಇದೇ ಸಮಸ್ಯೆ ಅದ ಸರ್. ಅದು ಇದು ಲಾಸ್ಟ್ ಅನ್ಕೊಂಡು ಇಲ್ಲಿಗೆ ಬಂದಿವಿ ಸರ್. ಅಷ್ಟು ಅಲ್ಲಿ ಕೇಳಿ ಹೋರಾಟ ಮಾಡಿ ಸಾಕಾಗ್ಯ ಸರ್. ಅದ್ ಕಡೆಯಿಂದ ಇಲ್ಲಿಗೆ ಬಂದಿವಿ ಸರ್ ನಾವೀಗ. ಮುನ್ಸಿಪಾಲಿಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವ್ ಸರ್. ಮುನ್ಸಿಪಾಲಿಟಿದವ್ರು ಮಾತ್ರ ನಿಗಾದಾಗ ತಗೊಂಬಲ್ಲ ಹೊಂಟಾರ, ಬರ್ಲ ಹೊಂಟಾರ, ನೀರ್ ಕೊಡಲ್ಲ ಹೊಂಟಾರ. ನಾವ್ ಅನ್ನ ನೀರು ಕೇಳತ್ತಿಲ್ಲ ಸರ್. ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವ್. ನೀರ್ ಕೊಡ್ಬೇಕು, ಕಂಪಲ್ಸರಿ ನೀರ್ ಕೊಡ್ಬೇಕಂತ ಕೇಳಿತ್ತು ಬೇಡ್ಕೊಂಡು. ಇದು 1 ವರ್ಷದ ಗಟ್ಲೆ ಹಿಂಗೆ ನಡ್ದದ್ರಿ ಸರ್. ನಾವು ಕರ್ದಿ 1200 ರೂಪಾಯಿ ಕೊಟ್ಟು ಟ್ಯಾಂಕರ್ ತಂದುಕೊಂಡು ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೇವ್. ನಮಗ್ ಕಷ್ಟ ಬಹಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮ್ ವೆಲ್ಕಮ್ ಬ್ಯಾಕ್. ಚಿಂಚೋಳಿ ತಾಲೂಕಿನಲ್ಲಿ ಜಲಕ್ಷಾಮ ಶುರುವಾಗಿದೆ. ನೀರು ಪೂರೈಸುವಂತೆ ಡಿಸಿ ಕಚೇರಿಯ ಮುಂದೆ ಧರಣಿ ಕೂತಿದ್ದಾರೆ. ಹೊರಕ್ಕೆ ಬಿಂದಿಗೆ ಹಿಡಿದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೇಸಿಗೆ ಆರಂಭನೂ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಈಗಲೇ ನೀರಿನ ಬಗ್ಗೆ ಇಷ್ಟೊಂದು ಸಮಸ್ಯೆ. ಚಿಂಚೋಳಿ ವಾರ್ಡ್ ನಂಬರ್ 17ರ ನಿವಾಸಿಗಳು ಧರಣಿ ಕೂತಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ. ಕಲಬುರಗಿಯ ಎಸ್ವಿಪಿ ಸರ್ಕಲ್ ಇಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಕೂಡ ಮಾಡಿದ್ದಾರೆ. ಸರ್ಕಾರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಂತವ್ರು ಇವನ್ನೆಲ್ಲ ಗಮನಿಸಬೇಕು. ಏನಾದ್ರೂ ಆದ್ರೆ ಸಾಕು ಬಂದು ಮಾತಾಡ್ತಿರ್ತಾರೆ. ಇವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ವಾ? ನಿಮ್ಮ ಜಿಲ್ಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಮೂಲ ಸೌಕರ್ಯಕ್ಕಾಗಿ ಈಗಲೂ ಬಡದಾಡುವಂತ ಪರಿಸ್ಥಿತಿ. ಒಂದು ಮೂಲ ಸೌಕರ್ಯನೂ ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಯಾವ ಕಾಲದಲ್ಲಿ ನಾವಿದ್ದೀವಿ? ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ಚಿಂಚೋಳಿಯ ಜನ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇವುಗಳನ್ನ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಿ ಗಮನಿಸಬೇಕು. ಸರ್ ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್. ಎಷ್ಟು ಸಲ ಹೋಗಿ ಮುನ್ಸಿಪಾಲಿಟಿಗೆಲ್ಲ ಅರ್ಜಿ ಎಲ್ಲ ಸಲ್ಲಿಸಿದೇವ್ ಸರ್. ಯಾರು ಬಂದ್ ಕೇಳ್ತಾ ಇಲ್ಲ ಸರ್. ಅದ್ರ ಕಡೆಯಿಂದ ಇಲ್ಲಿವರೆಗೆ ಬಂದಿವಿ ಸರ್ ನಾವು. ಈಗ 2 ತಿಂಗಳೇ ಸರ್. ಯಾವಾಗ ಬಿ ಇದೇ ಸಮಸ್ಯೆ ಅದ ಸರ್. ಅದು ಇದು ಲಾಸ್ಟ್ ಅನ್ಕೊಂಡು ಇಲ್ಲಿಗೆ ಬಂದಿವಿ ಸರ್. ಅಷ್ಟು ಅಲ್ಲಿ ಕೇಳಿ ಹೋರಾಟ ಮಾಡಿ ಸಾಕಾಗ್ಯ ಸರ್. ಅದ್ ಕಡೆಯಿಂದ ಇಲ್ಲಿಗೆ ಬಂದಿವಿ ಸರ್ ನಾವೀಗ. ಮುನ್ಸಿಪಾಲಿಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವ್ ಸರ್. ಮುನ್ಸಿಪಾಲಿಟಿದವ್ರು ಮಾತ್ರ ನಿಗಾದಾಗ ತಗೊಂಬಲ್ಲ ಹೊಂಟಾರ, ಬರ್ಲ ಹೊಂಟಾರ, ನೀರ್ ಕೊಡಲ್ಲ ಹೊಂಟಾರ. ನಾವ್ ಅನ್ನ ನೀರು ಕೇಳತ್ತಿಲ್ಲ ಸರ್. ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವ್. ನೀರ್ ಕೊಡ್ಬೇಕು, ಕಂಪಲ್ಸರಿ ನೀರ್ ಕೊಡ್ಬೇಕಂತ ಕೇಳಿತ್ತು ಬೇಡ್ಕೊಂಡು. ಇದು 1 ವರ್ಷದ ಗಟ್ಲೆ ಹಿಂಗೆ ನಡ್ದದ್ರಿ ಸರ್. ನಾವು ಕರ್ದಿ 1200 ರೂಪಾಯಿ ಕೊಟ್ಟು ಟ್ಯಾಂಕರ್ ತಂದುಕೊಂಡು ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೇವ್. ನಮಗ್ ಕಷ್ಟ ಬಹಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮಗ್